ಒಂದು ರಾಜ್ಯವನ್ನು ನಾನು ತಿಳಿಸ್ಬಿಡಿ ನೀವು. ಇದು ಹೆಂಗೆ ಎಕ್ಸಾಂಪಲ್ ಎನಿವೆ ಮತ್ತಷ್ಟು ನೀವು ಕೇಜ್ರಿವಾಲ್ ಮತ್ತೆ ಇವ್ರ ಹೆಸರು ಹೇಳಿದಲ್ಲ, ಆಕ್ಚುಲಿ ಮೋದಿ ಅಫೆನ್ಸ್ ಅನ್ನು ಡಿಫೆಂಡ್ ಮಾಡಿದವರು ಅಂದ್ರೆ ಸ್ಟಾಲಿನ್ ಮಾತ್ರ. ಅವ್ರು ಬೈತಾ ಹೋದ್ರು ಮೋದಿಗೆ. ಅವರಲ್ಲಿ ಏನು ಗೊತ್ತಾ, ಮೋದಿಗೆ ಎಷ್ಟು ಜಾಸ್ತಿ ಬೈತಾರೆ ಅಷ್ಟು ಜಾಸ್ತಿ ಸಿಗ್ತಂತೆ. ಅವ್ರನ್ನ ಸನಾತನ ಧರ್ಮವನ್ನು ಡಿಫೆಂಡ್ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಮೋದಿಯನ್ನು ಸ್ಟಾಲಿನ್ ಸ್ಟಾಲಿನ್ ಹೇಳೋದಕ್ಕೂ ಅರವಿಂದ್ ಕೇಜ್ರಿವಾಲ್ ಹೇಳೋದಕ್ಕೂ ಅಥವಾ ಮಮತಾ ಬ್ಯಾನರ್ಜಿ ಹೇಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಯಾಕಂದ್ರೆ ಅರವಿಂದ್ ಕೇಜ್ರಿವಾಲ್ ಮತ್ತು ಮಮತಾ ಬ್ಯಾನರ್ಜಿ ಹೇಳಿದರೆ ಅಲ್ಲಿ ಬಿಸಿ ಎಣ್ಣೆಯಲ್ಲಿ ಬೇಯಬೇಕಾಗತ್ತೆ. DMKಗೆ ಅಲ್ಲಿಯ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಬಿಜೆಪಿಯ ಯಾವುದೇ ಒಂದು ಭಯ ಇಲ್ಲ. ಪಕ್ಷದ ವಕ್ತಾರರುಗಳು ಜಾಯಿನ್ ಆಗಿದ್ದಾರೆ. OTU ಶ್ರೀಪಾದ್ ಮತ್ತು 4 ಮಂದಿ ಪ್ಯಾನಲಿಸ್ಟ್ಗಳು. ಈಗ ನಮ್ಮ ಪ್ಯಾನಲ್ ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಇದೆ. ಒಂದು ಬಹಳ ಮುಖ್ಯವಾಗಿ ಅತಿ ಹೆಚ್ಚು ಗೆಸ್ಟ್ ಗಳನ್ನ ಹೊಂದಿರುವಂತಹ ಪ್ಯಾನಲ್ ನಮ್ದು. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ಯಾನಲ್. ಈಗ ಮತ್ತಷ್ಟು ಅತಿಥಿಗಳು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಬಿಜೆಪಿಯ ವಕ್ತಾರ ಆಗಿರುವಂತಹ ವಿನಯ್ ಬಿದ್ರೆ ವೆಲ್ಕಮ್. ಹಾಗೇನೆ ಕಾಂಗ್ರೆಸ್ನ ವಕ್ತಾರ ಆಗಿರುವಂತಹ ಮಂಜುನಾಥ್ ಅದ್ದೆ ಅವರಿದ್ದಾರೆ, ಸ್ವಾಗತ. JDS ನ ವಕ್ತಾರ ಆಗಿರುವಂತಹ ನರಸಿಂಹಮೂರ್ತಿ ಅವರಿದ್ದಾರೆ, JDS ವಕ್ತಾರರು. ಹಾಗೇನೆ ಆಪ್ ವಕ್ತಾರ ಆಗಿರುವಂತಹ ಉಷಾ ಮೋಹನ್ ಅವರಿದ್ದಾರೆ. ಎಲ್ಲರನ್ನೂ ಕೂಡ ನಾನು ಸ್ವಾಗತಿಸ್ತಾ ಇದ್ದೀನಿ. ಈಗ ಶಾರ್ಟ್ ಆಗಿ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ವಿನಯ್ ಬಿದ್ರೆ, ಡಿಜಿಟ್ಸ್ ಅನ್ನ ಗಮನಿಸ್ತಾ ಇದ್ದೀರಿ, ಏನ್ ಹೇಳ್ತೀರಿ? ಖಂಡಿತವಾಗ್ಲೂ ನಾವು ಪ್ರಾರಂಭದ ದಿನದಿಂದಲೂ ಇಸ್ ಬಾರ್ 400 ಪಾರ್ ಅಂತಕ್ಕಂಥ ವಿಚಾರವನ್ನು BJP ಇಡೀ ದೇಶದಲ್ಲಿ ಹೇಳ್ತಾ ಇತ್ತು. ಖಂಡಿತವಾಗ್ಲೂ ಆ ರೀತಿಯ ಎಲ್ಲ ಲಕ್ಷಣಗಳು ಇವತ್ತು ಕಾಣ್ತಾ ಇದೆ. ಮತ್ತೊಮ್ಮೆ ಮೋದಿಯವರ ಮೇಲೆ, ಭಾರತೀಯ ಜನತಾ ಪಕ್ಷದ ಮೇಲೆ, NDA ಅಲಯನ್ಸ್ನ ಮೇಲೆ ವಿಶ್ವಾಸ ಇಟ್ಟು ಇಷ್ಟು ದೊಡ್ಡ ಭರ್ಜರಿ ಜಯದೆಡೆಗೆ ನಮ್ಮನ್ನು ಕೊಂಡೋಗ್ತಿರ್ತಕ್ಕಂಥ ದೇಶದ ಜನತೆಗೆ ಮೊದಲನೇದಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಬರ್ತೀನಿ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಬಿಫೋರ್ ಬ್ರೇಕಿಂಗ್ ಒಂದು ನಿಮಿಷ, ನಂಬರ್ ಹೇಳ್ಬೋದಾ? ಖಂಡಿತವಾಗ್ಲೂ ಈ ಬಾರಿ ನಮ್ಮ 400 ಸಂಖ್ಯೆಯನ್ನು ದಾಟುತ್ತೆ. ಕರ್ನಾಟಕದಲ್ಲಿ ಈಗಿರ್ತಕ್ಕಂಥ ವಾತಾವರಣವನ್ನು ನೋಡಿದ್ರೆ ನಾವು 25ರಿಂದ 26 ಸ್ಥಾನಗಳನ್ನು ಕೊಡೋ ಖಂಡಿತವಾಗ್ಲೂ NDA ಅಲಯನ್ಸ್ ಗೆಲ್ತೀವಿ. ಈಗಾಗಲೇ 400 ಅಂದ್ರೆ 400 ಪಾರ್ ಅನ್ನುವಂತಹ ವಿಶ್ವಾಸವನ್ನ ಬಿಜೆಪಿಯ ವಕ್ತಾರರು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಹಾಗೆ ಆಗುತ್ತೆ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನ ಬಿಜೆಪಿಯ ವಕ್ತಾರ ಹೇಳ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಬೇರೆ ಬೇರೆ ಕ್ಷೇತ್ರದ ಲೀಡ್ ಟ್ರೆಂಡಿಂಗ್ ಗಳನ್ನ ಗಮನಿಸ್ತಾ ಇದ್ದೀರಿ. ಕೋಲಾರದಲ್ಲಿ JDS 18,554 ಮತಗಳಿಂದ ಮುನ್ನಡೆಯಲಿದ್ದಾರೆ. ಇನ್ನು ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಲೀಡ್ ಅನ್ನ ಕಂಟಿನ್ಯೂ ಮಾಡಿದ್ದಾರೆ. ಹೌದು, 10 ಡಬಲ್ ಡಿಜಿಟ್. DK ಶಿವಕುಮಾರ್ ಅವರು ಹೇಳ್ತಾ ಇದ್ರು ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ಕ್ರಾಸ್. ಸದ್ಯಕ್ಕೆ ಲಭ್ಯವಾಗ್ತಿರುವ ಟ್ರೆಂಡ್ ಪ್ರಕಾರ 10 ಈಗ 9 ಆಯ್ತು. ಬಿಜೆಪಿ 18 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಹಾಗೆ 311 NDA, ಇಂಡಿ ಮೈತ್ರಿಕೂಟ 147 ಸದ್ಯದ ಟ್ರೆಂಡ್ ಇದು. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಸದ್ಯಕ್ಕೆ ಮುನ್ನಡೆಯಲಿದ್ದಾರೆ. ಶ್ರೀಪಾದ್, OTU. ಕಾಂಗ್ರೆಸ್ನ ವಕ್ತಾರರು 400 ದಾಟ್ತೀವಿ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ, ಕಾಂಗ್ರೆಸ್ ದಿಕ್ಕಿಲ್ದು ಹೋಗುತ್ತೆ ದೇಶದಲ್ಲಿ ಅಂತ ಏನ್ ಹೇಳ್ತೀರಿ? ಇದು ಆರಂಭಿಕ ಅಂತ ನೋಡ್ತಿದ್ದೀರಿ. 12-12.5 ಲಕ್ಷ 13 ಲಕ್ಷದವರೆಗೂ ಮತ ಚಲಾವಣೆ ಆಗಿದೆ. ಆ ಮತಗಳಲ್ಲಿ ಈಗ ಆಗಿರುವಂಥದ್ದು ಒಂದು 10% ಕೂಡ ಎಣಿಕೆ ಆಗಿಲ್ಲ. ರಿಸಲ್ಟ್ ಕೊನೆಯ ಆಟ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿ ರಿಸಲ್ಟ್ ಕ್ರಿಯೇಟ್ ಆಗುತ್ತೆ. ಆಗ ನೋಡಿರುವಂತೆ ಇವ್ರು 420 ಎಲ್ಲಿಗೆ 400 ಪಾರ್ ಎಲ್ಲಿಗೆ ಬರುತ್ತೆ ಅಂತೇಳಿ ಆಗ ಗೊತ್ತಾಗುತ್ತೆ ಭಾರತ ದೇಶದ ಈ ಸೆಕ್ಯುಲರ್ ಮೈಂಡ್ ಹೆಂಗ್ ವರ್ತಿಸಿದೆ ಅನ್ನೋದನ್ನ. ಮಾತಾಡಿಸ್ತೀನಿ. ಉಷಾ ಮೋಹನ್ ಅವ್ರನ್ನು ಕೂಡ ಮಾತಾಡಿಸಬೇಕಾಗಿದೆ. ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮಂಡ್ಯದಲ್ಲಿ ನಡಿ ಈಗ ಶುರು ಮಾಡೋಣ. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕುಮಾರಸ್ವಾಮಿ ಅವರು ಮತ್ತೆ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಆರಂಭದ ಹಂತದಿಂದ ಕುಮಾರಸ್ವಾಮಿ ಅವರು ಇಲ್ಲಿ ಯಾವ ಮಟ್ಟಿಗೆ ಲೀಡಲ್ಲಿದ್ದಾರೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಈಗ ಮತ್ತೆ ಹಂತದಲ್ಲಿ ಕುಮಾರಸ್ವಾಮಿ ಅವರಿಗೆ ಲೀಡ್. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಸ್ಟಾರ್ ಚಂದ್ರು ಇಲ್ಲಿ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಗೆಲುವಿನ ವಿಶ್ವಾಸದಲ್ಲಿ ಕುಮಾರಸ್ವಾಮಿ ಅವರು 12 ಗಂಟೆ ನಂತರ ಮಾತಾಡ್ತೀನಿ ಅನ್ನೋಂತಹ ಮಾತನ್ನ ಹೇಳ್ತಾ ಇದ್ರು. ಈಗ ಹೇಳ್ಬೇಡಿ 3-3 ಹೆಂಗೆ ಅಂತ, ಏನ್ ಲೆಕ್ಕಾಚಾರ ನಡೀತಿದೆ ಅಂತ. ಆಪ್ನ ಗೆಸ್ಟ್ ಕೂಡ ಇದ್ದಾರೆ, ಅವ್ರನ್ನ ಕೇಳಿಸ್ಬಿಡ್ತೀನಿ. ಕುಮಾರಸ್ವಾಮಿ ಅವರು ಲೀಡ್ ಇದೆಯಲ್ಲ, ಅವರಿಂದನೇ ಪ್ರಾರಂಭ. ನರಸಿಂಹಮೂರ್ತಿ ಅವರೇ, ಕುಮಾರಸ್ವಾಮಿ ಅವರು ಲೀಡ್ ಅಲ್ಲಿ ಇದ್ದಾರೆ. ಏನ್ ಅನ್ಸುತ್ತೆ ನಿಮಗೆ? ಬಿಜೆಪಿ ಅವ್ರ ಜೊತೆ ಸೇರ್ಕೊಂಡಿದ್ದೀರಿ. ಖಂಡಿತ ನಮ್ಮ NDA ಅಲಯನ್ಸು ಉತ್ತಮ ಪ್ರದರ್ಶನ ಇದನ್ನು ನಮ್ಮ ಏನು ಎಲೆಕ್ಷನ್ ಮಾಡಿದ್ದೀವಿ. ಕಾರ್ಯಕರ್ತರಾಗಲಿ ನಾಯಕರುಗಳಾಗಲಿ
ಉತ್ತಮ ಬಾಂಧವ್ಯ ಇಟ್ಕೊಂಡು ಉತ್ತಮ ಪ್ರದರ್ಶನ ಅಂತ ಹೇಳಿ ತೊಂದರೆ ಇಲ್ಲ. ಖಂಡಿತ ಉತ್ತಮ ಪ್ರದರ್ಶನ ಮಾಡಿದ್ದೀವಿ. ಹಾಗಾಗಿ ನಮಗೆ JDS ಮೂರು ಸ್ಥಾನ ಗೆಲ್ತೀವಿ. ಒಟ್ಟಾರೆ NDA ಅಲಯನ್ಸಲ್ಲಿ 25ರಿಂದ 26 ಸ್ಥಾನ ಖಂಡಿತ ಗೆಲ್ತೀವಿ ಅಂತ ಅಂದ್ಬಿಟ್ಟು. ಮೂರು ಗೆದ್ಬಿಟ್ರೆ ಮೂರನೇದು ಪ್ರಾಬ್ಲಮ್ ಆಗಲ್ವಾ ಅಂತ. ಅದು ಆಮೇಲೆ ಈಗ ಪ್ರಜ್ವಲ್ ರೇವಣ್ಣ ಗೆಲ್ಬೇಕಾ ಗೆಲ್ಬಾರ್ದು? ಅದು ಜನರ ಪ್ರಜಾಪ್ರಭುತ್ವ ಸರ್, ಜನರಿಗೆ ಬಿಟ್ಟಿದ್ದದು. ಅಲ್ಲ ಗೆದ್ದ ನಂತರ ಏನ್ ಮಾಡ್ತೀರಿ ಅದ ಹೇಳಿ ನಮಗೆ. ಗೆದ್ದ ನಂತರ ಏನ್ ಮಾಡ್ತೀರಿ ಅಂತ. ಅಲ್ಲ, ಗೆದ್ದ ನಂತರ ನಮ್ಮ ವರಿಷ್ಠರು, ನಮ್ಮ NDA ವರಿಷ್ಠರಿದ್ದಾರೆ, ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಸೀಟ್ ಉಳಿಸ್ಕೊಳ್ತೀರಾ, ಬಿಜೆಪಿ ಬಿಟ್ಕೊಟ್ಬಿಡ್ತೀರಾ ಅಂತ ಕೇಳ್ತಿರೋದು. ರಿಸಲ್ಟ್ ನಂತರ ಆ ಥರ ಹೇಳ್ತಾ ಇಲ್ಲ ನಾನು. ಅವರನ್ನ ಈ ನೈತಿಕವಾಗಿ ಏನೋ ಒಂದು ಪ್ರಶ್ನೆಗಳಿರುತ್ತಲ್ಲ, ಏನ್ ಮಾಡ್ತೀರಿ ಅಂತ. ಕೊಡಿ ಏನು. See, once he is elected, he will be MP. Or nobody can stop him for entering the Lok Sabha. But our party ಇದು ವ್ಯಕ್ತಿ ಅದು ಪ್ರಶ್ನೆ ಉಂಟು. ಅವರು JDS ಅಲ್ಲಿ ಸಸ್ಪೆಂಡ್ ಅವರು ಸ್ಟಿಲ್ ಈಸ್ ಅ JDS member. He is only suspended. ನಾ ಆಪ್ನ ಗೆಸ್ಟ್ನ ಒಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಶಂಕರ್ ಸರ್, ಸಾರಿ ಫಾರ್ ಇಂಟರಪ್ಟ್. ಉಷಾ ಮೋಹನ್ ಅವ್ರನ್ನ ಕೇಳ್ಬಿಡ್ತೀನಿ ಒಂದು ನಿಮಿಷ. ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ಈಗ ಅಡ್ವಾಣಿ ಅವರು ಒಂದು ಆರೋಪ ಬಂದಾಗ ರಾಜೀನಾಮೆ ಕೊಟ್ಟಾಗ ಒಂದು ನಿಮಿಷ ರಾಜೀನಾಮೆ ತಗೊಳ್ಬೇಕಾಗುತ್ತೆ. ನೈತಿಕ ಹೊಣೆ ಹೊತ್ತು ಆಯ್ತು ಬಿಡಿ ಮೇಡಮ್. ಈಗ ನಿಮ್ಮ ನಾಯಕರು ಜೈಲಲ್ಲಿದ್ದಾರೆ, ಮತ್ತೊಂದ್ ಕಡೆ ಬಿಜೆಪಿ ಈ ರೀತಿ ದಿಗ್ವಿಜಯ ಸಾಧಿಸುವ ಹೆಜ್ಜೆಯಲ್ಲಿದೆ, ಏನ್ ಹೇಳ್ತೀರಿ? ಇಲ್ಲ, ಬಿಜೆಪಿದು ಒಂದ್ ಕಡೆ ಬಿಟ್ಬಿಡಿ. ನಾವು ನಮ್ಮ ಆಮ್ ಆದ್ಮಿ ಪಕ್ಷ ಈಗ ಆಲ್ರೆಡಿ 4 ಸೀಟ್ಗಳಲ್ಲಿ ಮುನ್ನಡೆ ತೋರಿಸ್ತಿದ್ವಿ. ಒಂದು ಸೌತ್ ಡೆಲ್ಲಿ, ಬಟಿಂಡಾ ಎಲ್ಲ ಕಡೆ ತೋರಿಸ್ತಾ ಇದೀವಿ. ಸೊ ನಮಗೆ ಈ ಬಾರಿಯ ಚುನಾವಣೆ ಒಂದು ಸರ್ವಾಧಿಕಾರಿ ಧೋರಣೆಯನ್ನ ನಾವು ಖಂಡಿಸಿ ಚುನಾವಣೆಗೆ ಒಂದು INDA ಒಕ್ಕೂಟವನ್ನ ಎಷ್ಟು ಗೆಲ್ತೀರಿ ಇಂಡಿ ಒಕ್ಕೂಟದವರು? ಈಗ ಆಲ್ರೆಡಿ ನಮ್ಮ ನಾಯಕರೆಲ್ಲರೂ ಟ್ವೀಟ್ ಮಾಡಿದ್ದಾರೆ 295 ಖಂಡಿತ ನಾವು ಮುಟ್ತೀವಿ ಅಂತ ಹೇಳಿ. ಈ ನಂಬರ್ಸ್ ನೋಡಿದ್ರೆ ಅದು ಅನ್ಸುತ್ತಾ? ಈ ನಂಬರ್ಸ್ ನೋಡಿದ್ರೆ ದಿಸ್ ಇಸ್ ಅ ವೆರಿ ಪ್ರಿಲಿಮಿನರಿ. ಇನ್ನೂ ಸಹ ಈಗ 1 hour ಆಗಿದೆ. ಸೊ ಪೋಸ್ಟಲ್ ವೋಟ್ಸ್ ಕೌಂಟ್ ಆದ್ಮೇಲೆ ನಿಮ್ಗೆಲ್ಲಾನು ಸಹ ಬರುತ್ತೆ ನೋಡಿ. ಲೀಡ್ ಅಲ್ಲೇ 3 ಹೋಗಿದ್ದಾರೆ ಅಂತ ಹೇಳಿದ್ರೆ 150 ಕ್ರಾಸ್ ಆಗಿದೆ ಲೀಡ್ ಅಲ್ಲೇ. ಸೊ ಹಾಗಾಗಿ ನಾವು ಸಹ ಹೋಪ್ಸ್ ಅಲ್ಲಿ ಇದ್ವಿ. ಖಂಡಿತ ಪ್ರಜಾಪ್ರಭುತ್ವದಲ್ಲಿ ಜನರು ನಮ್ಮ ಕೈಯನ್ನ ಹಿಡದೆ. ಇದು ವಿಶ್ವಾಸವಾ ಅತಿಯಾದ ವಿಶ್ವಾಸವಾ? ಇಟ್ ಇಸ್ ನಾಟ್ ವಿಶ್ವಾಸ, ಅತಿ ವಿಶ್ವಾಸ. ಆ ಜನರ ಮೇಲೆ ನಮ್ಮ ನಂಬಿಕೆ. ಬಿಜೆಪಿಯ ಒಂದು ಕುತಂತ್ರಗಳಿಗೆ ಈ ಬಾರಿ ಜನರು ಮರೆ ಹೋಗೋದಿಲ್ಲ ಅನ್ನೋ ನಂಬಿಕೆ ನಮ್ದು. ಕುತಂತ್ರಗಳು ಅಂತ ನೀವು ಹೇಳ್ತಾ ಇದ್ದೀರಿ, ಆದ್ರೆ ಡಿಜಿಟ್ಸ್ ನೋಡಿದ್ರೆ ಡಿಜಿಟ್ಸ್ ಇರ್ಲಿ, ಅವ್ರು ಈ ಬಾರಿ ಯಾವ ರೀತಿ ಚುನಾವಣೆಯನ್ನ ಗೆಲ್ಲುವ. ಬರ್ತೀನಿ. ವಿನಯ್ ಬಿದ್ರೆ ಅವರೇ ಕುತಂತ್ರ ಅಂತ ಹೇಳ್ತಿದ್ದಾರೆ, ಆದ್ರೂ ಕೂಡ 3 ಡಿಜಿಟ್ಸ್ ಈಗ ನೀವು ನೋಡ್ತಾ ಇರೋದು, ಏನ್ ಹೇಳ್ತೀರಿ? ಅಲ್ಲ, ಖಂಡಿತವಾಗ್ಲೂ ಅವ್ರು ಹೇಳ್ತಕ್ಕಂಥ ಪ್ರೀಚ್ ಅಂಡ್ ಪ್ರಾಕ್ಟೀಸಿಗೆ ಯಾವುದೇ ಸಂಬಂಧ ಆಪ್ನಲ್ಲಿ ಇಲ್ಲ ಅನ್ನೋದು ಗೊತ್ತಾಗಿದೆ. ನೈತಿಕತೆ ಬಗ್ಗೆ ಮಾತಾಡ್ತಾರೆ. ಒಬ್ಬ ಮುಖ್ಯಮಂತ್ರಿ ಜೈಲಲ್ಲಿ ಇದ್ಕೊಂಡಿರ್ತಕ್ಕಂಥ ಪಾರ್ಟಿ ಅವರು ಮಾತನಾಡ್ತಕ್ಕಂಥ ನೈತಿಕತೆ ಬಗ್ಗೆ ಅವ್ರು ಯೋಚನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಇಂಡಿ ಅಲಯನ್ಸ್ ಈ ಬಾರಿ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. BJPಯೇ ಇಂಡಿವಿಜುವಲ್ ಆಗಿ ನಮಗೆ ಯಾವ ನಂಬರ್ ಬೇಕೋ ಆ ನಂಬರನ್ನು ನಾವು ಪಡಿತೀವಿ. ಆದರೂ ಕೂಡ ನಾವು ಒಂದು ಮೈತ್ರಿ ಧರ್ಮ ಏನಿದೆ ಅದನ್ನು ಪಾಲಿಸ್ತಕ್ಕಂಥ ನಿಟ್ಟಿನಲ್ಲಿ NDA ಅಲಯನ್ಸ್ ಇರ್ತಕ್ಕಂಥ ಎಲ್ಲ ನೇರವಾಗಿ ಅವರು ಹೇಳ್ತಾ ಇರೋದು ಜೈಲಲ್ಲಿರೋರಿಗೆ ನೈತಿಕತೆ ಇಲ್ಲ, ನೀವ್ ಯಾಕೆ ನೈತಿಕತೆ ಬಗ್ಗೆ ಮಾತಾಡ್ತೀರಿ ಅಂತ. ಅಲ್ಲ, ಅವರು ಒಂದು ರೇಪಿಸ್ಟ್ಗಳಿಗೆ, ಒಂದು ಮಹಿಳೆಯರ ವಿರೋಧಿಗಳಿಗೆ ಅಂತವರಿಗೆ ಟಿಕೆಟ್ ಕೊಡ್ತಾರಲ್ಲ, ಅವ್ರಿಗೆ ಯಾವ ನೈತಿಕತೆ ಇದೆ? ಮಹಿಳೆಯರ ಪರವಾಗಿ ನಿಂತಿದ್ದಾರೆ ಅವರು. ಬ್ರಿಜ್ ಭೂಷಣ್ ಅವರ ಮಗನಿಗೆ ಟಿಕೆಟ್ ಕೊಡ್ತಾರೆ, ಅವರ ಕಾರಲ್ಲೇ ಕೊಲೆಗಳಾಗುತ್ತೆ. ನೀವು ಮಣಿಪುರಲ್ಲಾಗಿರುವಂತ ನಮ್ಮ ನಾಯಕರು ಇವತ್ತು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದಕ್ಕೆ ನೀವು ಆರೋಪವಿದ್ದರೆ ನೀವು ತೋರಿಸಿ. ವಿನಯ್ ಬಿದ್ರೆ ನಿಮಗೆ ಮೈಕೆ ಬೇಕಾಗಿಲ್ಲ ಅನ್ಸುತ್ತೆ, ಮಾತಾಡಿ. ನಿಮ್ಮ CM ನ ಮನೆಯಲ್ಲಿ ಏನಾಗಿದೆ ಅನ್ನೋದನ್ನ ಸ್ವಲ್ಪ ನೋಡಿ. ನಿಮ್ಮ ರಾಜ್ಯಸಭಾ ಕೇಜ್ರಿವಾಲ್ ಹೇಳ್ತಾ ಇದ್ರು ಎಲ್ಲಿ ಮಹಿಳೆಯರಿಗೆ ಸಮಸ್ಯೆ ಆಗುತ್ತೆ ಸ್ವಾತಿ ಮಾಲಿವಾಲಿಗೆ ಫೋನ್ ಮಾಡಿ ಅಂತ. ಸ್ವಾತಿ ಮಾಲಿವಾಲಿಗೆ ಫೋನ್ ಮಾಡಿದರೆ ಫೋನ್ ತಗೊಳಕ್ ನಿಮ್ ಕೇಜ್ರಿವಾಲ್ ಇಲ್ಲ, ಜೈಲಲ್ಲಿದ್ದಾರೆ. ನಾಚಿಕೆ ಇಲ್ದಲೇ ಇರೋ ಒಂದು ಪಕ್ಷ ಅಂದ್ರೆ ಅದು ಆಮ್ ಆದ್ಮಿ ಪಕ್ಷ. ನೈತಿಕತೆ ಇಲ್ದಲೇ ಇರೋ ಪಕ್ಷ ಅಂದ್ರೆ ಆಮ್ ಆದ್ಮಿ ಪಕ್ಷ. ನೀವು ಇನ್ನೂ ಪ್ಯಾನಲ್ ಬರ್ತೀರಲ್ಲ, ನಿಮ್ ಧೈರ್ಯ ಮೆಚ್ಚಬೇಕಷ್ಟೇ. ಎಸ್, ಕಾಂಗ್ರೆಸ್ ಒಂದು ನಿಮಿಷ ಹೇಳಿ ಸರ್. ನೋಡಿ, ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ಬರ್ತೀನಿ ಮಾತ್ರ. ಇಲ್ಲಿ ಗಮನಿಸಬೇಕಾಗಿರೋ ಒಂದು ವಿಚಾರ ಏನಂದರೆ, BJPಯವರು ಕಿರ್ಚಾಟ ಮಾಡೋದ್ರಲ್ಲಿ ಫೇಮಸ್ಸು. ಅವರು ವಿಚಾರ ಹೇಳೋದಕ್ಕಿಂತ ಕಿರ್ಚಾಟದಲ್ಲಿ ಅತ್ಯಂತ ಪ್ರಸಿದ್ಧರಾಗಿದ್ದಾರೆ. ಇಲ್ಲಿ ಕೇಳಿ, ಬ್ರಿಜ್ ಭೂಷಣ್ ಸಿಂಗು ಏನು ಮಾಡಿದ್ರು ಅಂತ 3 ತಿಂಗಳು ಪ್ರತಿಭಟನೆ ಮಾಡಿದ್ರು. ಯಾರು? ಕುಸ್ತಿಪಟುಗಳು, ಹೆಣ್ಮಕ್ಳು. ಹಾಗೆಯೇ ನೀವು ಗುಜರಾತಲ್ಲಿ ನಡೆದಂಥ ಕೊಲೆಗಳು, ಉತ್ತರ ಪ್ರದೇಶದಲ್ಲಿ ಹತ್ರಾಸಲ್ಲಿ ನಡೆದಂಥ ಕೊಲೆಗಳು, ಜಾತಿಯನ್ನು ದಾಳವಾಗಿ ಬಳಸ್ಕೊಂಡು ಇವರು ಧರ್ಮದ ಹೆಸರನ್ನು ಹೇಳ್ಕೊಂಡು ಹುಸಿ ರಾಷ್ಟ್ರಭಕ್ತಿಯನ್ನು ಪ್ರದರ್ಶನ ಮಾಡ್ಕೊಂಡು ಇವರು ಮಾಡ್ತಿರೋ ಅಂಥ ಈ ಕೆಲಸಕ್ಕೆ ಒಂದು ಭಾವನಾತ್ಮಕವಾದಂತಹ ಕನ್ಸೆಂಟನ್ನು ಪಡೆಯೋಕ್ಕೆ ಪ್ರಯತ್ನಿಸ್ತಾರೆ. ಅದು ದೊಡ್ಡ ದ್ರೋಹ. ಇಂಡಿಯಾ ದೇಶ ಬಹುಸಂಖ್ಯೆಯ, ಬಹುಸಂಸ್ಕೃತಿಯ, ಬಹುನೆಲೆಯ, ಬಹುಭಾಷೆಯ ದೇಶ. ಇಂಥ ದೇಶದ ಸ್ಟ್ರಕ್ಚರನ್ನೇ ಅರ್ಥ ಮಾಡ್ಕೊಂಡಿಲ್ಲ. ಸ್ಟ್ರಕ್ಚರ್ ಬಗ್ಗೆ ಮಾತಾಡಿದ ತಕ್ಷಣ ರಾಮ ಅಂತಾರೆ. ರಾಮ ಅಂದ ತಕ್ಷಣ ಎಲ್ಲ ಜಾತಿಯವರು ಬಾಯಿ ಮುಚ್ಕೊಳ್ತಾರೆ. ಆದ್ರೆ ರಾಮನ ಹೆಸರು ಹೇಳಿ ಶೋಷಣೆ ಮಾಡೋಕ್ಕೆ ಇವರು ದೇವರ ದಳ್ಳಾಳಿಗಳ ಥರ. ಈಗ ಬಿಜೆಪಿ ವಿರೋಧಿಗಳು ಹೇಳ್ತಾ ಇರುವಂಥದ್ದು ಸರ್ವಾಧಿಕಾರ, ಇದರ ಜೊತೆಗೆ ಶಂಕರ್ ಶೆಟ್ಟಿ ಅವರೇ, ಕೆಳಗಡೆ ನಂಬರ್ಸ್ ನೋಡಿ. ಇಂಡಿ ಮೈತ್ರಿಕೂಟ 155 ಈಸಿ ನಂಬರ್ ಅಲ್ಲ, ಅಂದ್ರೆ ಟ್ರೆಂಡ್ ಇರ್ಬೋದು. ಈಗ
55 ಗುಡ್ ಪರ್ಫಾರ್ಮೆನ್ಸ್. ಹೌದು. ಸಪೋಸ್ ಈ ಟ್ರೆಂಡ್ ಕಂಟಿನ್ಯೂ ಇದೆ, ಮೋರ್ ದನ್ ಎಕ್ಸಿಟ್ ಪೋಲ್ ಅನ್ನು ಬೀಟೆಡ್. ಐ ಥಿಂಕ್ ಎಕ್ಸಿಟ್ ಪೋಲ್ ಇದು ಕರೆಕ್ಟ್ ಅಲ್ಲ ಅಂತ ತೋರಿಸ್ತಾ ಇದ್ದಾರೆ. 156 ಟ್ರೆಂಡ್ ಅಂತ ಬಂದ್ರೆ, ಬಟ್ ನಮ್ಗೇನು ಗೊತ್ತಾ ಕುತೂಹಲ ನಿಮ್ಮಲ್ಲಿ, ನಾನು ಓಪನ್ ಆಗಿ ಹೇಳ್ತೇನೆ, ನೀವು ಒಂದು ಸೈಡಲ್ಲಿ ಸ್ಟೇಟ್ ವೈಸ್ ಆಗ್ಬಿಡಿ, ಎರಡೂ ಕಡೆಯಲ್ಲೂ ಕರ್ನಾಟಕ ಬರುತ್ತೆ ಅದು. ರೈಟ್ ಅಲ್ಲಿ ಕರ್ನಾಟಕ, ಟಾಪ್ ಅಲ್ಲಿ ಕರ್ನಾಟಕ, ಒಂದು ರೈಟ್ ಅಲ್ಲಿ ಎಲ್ಲ ಟಿವಿಗಳನ್ನ ಇಲ್ಲಿ ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೇನೆ, ರೈಟ್ ಅಲ್ಲಿ ಹಾಕ್ತಾ ಇದ್ದಾರೆ. ಕೆಳಗಡೆ ಪ್ಯಾನಲ್ ರಿಕ್ವೆಸ್ಟ್ ಇನ್ನೊಂದು ಕಡೆಗಳಲ್ಲಿ ಅಂದ್ರೆ ಲೆಫ್ಟ್ ಅಥವಾ ರೈಟ್ ಕಾರ್ನರ್ ಅಲ್ಲಿ State wise. ಬೇರೆ ರಾಜ್ಯಗಳ ಟ್ಯಾಲಿ ಕೂಡ ಹಾಕ್ತಾ ಇರಿ ಅಂತ ಹೇಳಿ. ಸರ್ ಯಾಕಂದ್ರೆ 154 ಯಾವ ಸ್ಟೇಟ್ ಇಂದ ಬಂದ ನಮ್ಗೊಂದು ಕುತೂಹಲ ಬೇಕಲ್ವಾ. ಇದು ನೇಷನಲ್ ಎಲೆಕ್ಷನ್, ನಾಟ್ ದ ಸ್ಟೇಟ್ ಎಲೆಕ್ಷನ್. ಸ್ಟೇಟ್ ಎಲೆಕ್ಷನ್ ಇಂಪಾರ್ಟೆನ್ಸ್ ಕೊಟ್ಟಿದ್ದೀರಿ, ರೈಟ್ ಅಲ್ಲಿ ಉಂಟು ಕರ್ನಾಟಕ, ಟಾಪ್ ಅಲ್ಲಿ ಉಂಟು, ಎರಡು ಕಡೆ ಹಾಕ್ಬೇಕು ಸೇಮ್ ಫಿಗರ್. ಅಲ್ಲಿ Noted. We'll change it, sir. Change it. ಕೆಳಗಡೆ ಒಂದು ಜಸ್ಟ್ ಒಂದು ಚೇಂಜ್ ಮಾಡಿ 5 ಒಂದು ಕಡೆ ನೋಡಿ 3 ಹಾಕ್ಬೇಕು, ಒಂದು ಕರ್ನಾಟಕ, ಒಂದು ಇಂಡಿಯಾ, ಒಂದು ಸ್ಟೇಟ್ ವೈಸ್.